ವತಿಯಿಂದ ಪ್ರೈವೇಟ್ ಮಿಷನ್ ಅಕಾಡೆಮಿ ಬಸವಕಲ್ಯಾಣ ವತಿಯಿಂದ ಇವತ್ತೇನು ಒಂದು ದಿನದ ಸ್ಪರ್ಧಾತ್ಮಕ ಕಾರ್ಯಾಗಾರದ ವಿಶೇಷ ಉಪನ್ಯಾಸಕರಾಗಿ ಪಕ್ಕದ ನಮ್ಮ ಕಲಬುರಗಿಯಿಂದ ಆತ್ಮೀಯ ಸ್ನೇಹಿತರು ಡಾಕ್ಟರ್ ರಾಮಚಂದ್ರ ಆಂಬೇಡ್ಕರ್ ಹಾಗೂ ಇದೇ ತಾನೇ ತಮ್ಮೆಲ್ಲ ಮೃದು ದೃಷ್ಟಿಯನ್ನು ಮಾತಾಡ್ತಿರುವ ನಮ್ಮ ಬಸವಕಲ್ಯಾಣ ಸರ್ಕಾರ ಇಲ್ಲಿ ಉತ್ತಮರವರೇ ಹಾಗೂ ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತಾಡಿದಂಥ ಗೌತಮ್ ಸಿದ್ದೇರವರು ಹಾಗೂ ಅನಿಲ್ ಕಾಂಬೇರವರು ಅವರಿಗೆ ಗೆಳೆಯ ನನ್ನ ಮಾತಾಡ್ತಿರುವ ಶ್ರೀಮತಿ ರಣ್ಣ ಬೆಳ್ಳಿಮ ಪ್ರೊಫೆಸರ್ ಶ್ರೀಮಂತ ಬಸವಣ್ಣರವರು ಹಾಗೂ ಕಲ್ಯಾಣ ನಾಡು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸಹೋದರಿ ಸ್ವರೂಪರಾಣಿ ಗುರುಜರವರೇ ಹಾಗೂ ಈ ಕಾರ್ಯ ಜನರಿಗೂ ಸಹ ಇವತ್ತೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ತಯಾರಿ ಮಾಡಬೇಕು ಸಲಹೆ ಸೂಚನೆ ಕೋಚಿಂಗ್ ಇವತ್ತೊಂದು ಹಣ ಕೊಟ್ಟಿದ್ದಾರೆ. ಇದು ಕಲ್ಯಾಣ ನಾಡು ಚಾರಿಟಬಲ್ ಬರೀ ಓದಷ್ಟೇ ಅಲ್ಲ, ಇದರಲ್ಲಿ ನಾನು ಸಹ ಸಹಭಾಗಿದ್ದೀನಿ, ಆಮೇಲೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಬೇಕು. ಯಾಕಂತಂದರೆ ತಾವೆಲ್ಲ ಇವತ್ತೆಲ್ಲ ಈ ಕಾರ್ಯಕ್ರಮದ ಏನು ತಾವು ಭಾಗವಹಿಸಿದ್ದೀರಿ, ಬಹಳ ನೀವು ಇದು ನೀವು ಯಾಕಂತಂದರೆ ಸುಮಾರು 20-25 ವರ್ಷ ಕೆಳಗಡೆ ಏನು ದಿಲೀಪ್ ಉತ್ತಮ ಹೇಳೋದು ಕ್ಲಾಸಿಕ್ ಧಾರವಾಡ ಕೋಚಿಂಗ್ ಸೆಂಟರ್ ತರಬೇತಿ ಕೊಡಿದ್ರು. ಏನು ಧಾರವಾಡ ಸುದ್ದಿ ಸರ್ಕಾರ ಇದೆ, ಅದಕ್ಕಿಂತ ಮುಂಚೆ ಇವರು ಅದರಲ್ಲಿ ಸಹ ಕೋಚಿಂಗ್ ತಗೊಂಡು 2000 ಸಿಗೋದು. ಅಂದರೆ ಅದು ಹೇಳೋದ್ರದ ಉದ್ದೇಶ ಏನಂತಂದ್ರೆ ಭಾಳ ದೂರದಲ್ಲಿ ಇರ್ತಿದ್ವು. ಧಾರವಾಡ ಆಯಿತು, ಹುಬ್ಬಳ್ಳಿ ಆಯಿತು, ಬೆಂಗಳೂರು ಆಯಿತು ಕೋಚಿಂಗ್ ಸೆಂಟರ್. ಆದರೆ ಇವತ್ತು ನಿಮ್ಮ ಮನೆಯ ಪಕ್ಕದಲ್ಲೇ ಇವತ್ತು ಇವತ್ತು ಇಂಥದ್ದು ಒಂದು ಸುಸಜ್ಜಿತವಾದ ಸ್ಪರ್ಧಾತ್ಮಕ ಕೋಚಿಂಗ್ ಸೆಂಟರ್ ಇದರದೆಲ್ಲ ನಮ್ಮ ಬಸವ ಕಲ್ಯಾಣದ ನಾಗರಿಕರು ಮತ್ತು ಸುತ್ತಲೂ ಗ್ರಾಮಸ್ಥರು ಸ್ಪೆಷಲಿ ಯುವಕರು ಇದರ ಸದುಪಯೋಗ ಪಡ್ಕೊಂಡು ನಮ್ಮ ಈ ಟ್ರಸ್ಟದ ಅಥವಾ ಈ ಅಕಾಡೆಮಿದ ಉದ್ದೇಶ ಏನಂತಂದ್ರೆ ಮಿನಿಮಮ್ 10 ಜನರುಗಳು ನಾವು ಈ ಕಾಂಪಿಟೇಷನ್ದಲ್ಲಿ ನಾವು ನೀವು ತೆರೆಗಡೆ ಅಂತ ನಾವು ಪನ್ನಾಗಬೇಕು. ನಾವು ಟೀಮ್ ಇಲ್ಲ, ಅದಕ್ಕೆ ನಮ್ಮ ಭಾಳ ನೀವು ಸಹ ಸಿಗ್ತಿರ್ಬೇಕು. ಎಲ್ಲ ಕೆಲಸ ಸ್ಟಾರ್ಟಿಂಗ್